ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ರೀ ಎಲ್ಲರಿಗೂ. ಈಗ ನೋಡ್ರಿ ಟೈಮ್ ಆಗ್ಯದ 8 ಗಂಟೆಗೆ ನಾನು ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಇಲ್ಲಿ ನೋಡ್ರಿ ಇಶ್ಯೂ ಎದ್ದು ಅಳ್ಳಕ್ಕೆ ಚಾಲೂ ಮಾಡ್ಯಾಳ. ಮುಂಜಾನೆ ಡೈಲಿ ಬೆಳಗ್ಗೆ ಹೇಳೋದು ಒಂದು ಅರ್ಧ ಗಂಟೆ ಎತ್ಕೊಂಡು ಕೊಡ್ಬೇಕು ಹಿಂಗೆ, ಇಲ್ಲಾಂದ್ರೆ ಚಿಡ್ಚಿಡ್ ಮಾಡ್ತಾ ಆಡ್ತಾಳ. ಇವನ್ ಎದ್ದು ಟಿ ವಿ ನೋಡ್ಕೊತ ಮಕ್ಕೊಂಡನ್ ಸೋಫಾ ಮೇಲೆ. ಇಲ್ಲಿ ನೋಡ್ರಿ ಈಗ ಡೈಲಿ ನಮ್ಮ ಮನೆ ಹೊರಗೆ ಇಲ್ಲಿ ಗಿಡದಾಗ ಪ್ಯಾರೆಟ್ ಬರ್ತಾನೆ. ನಿಮ್ಗೆ ಕಾಣಿಸ್ಲತ್ತದ ಇಲ್ಲ ಗೊತ್ತಿಲ್ಲ, ಒಂದು 10-15 ಪ್ಯಾರೆಟ್ ಡೈಲಿ ಮಾರ್ನಿಂಗ್ ಆಗಿ ಸಂಜೆ ಬರ್ತಾವೆ ಇಲ್ಲಿ. ನೋಡ್ರಿ ಸ್ನಾನ ಮಾಡಿ ಬಂದ, ಚಾ ಮಾಡ್ಲತ್ತೀನಿ, ಪೂಜೆ ಆಯಿತು. ಅದಕ್ಕಿಂತ ಮೊದಲು ಮಿಕ್ಸ್ ಉಸಳ ನೆನೆಸಿಟ್ಟಿದ್ದೆ, ಕುದಿಸಿ ನಾವು ಉಪ್ಪು ಹಾಕಿ ಬೆಳಗ್ಗೆ ನಮ್ಮ ಮನೆಗೆ ಎಲ್ಲರೂ ಮೊದಲಾಗುತ್ತಿಲ್ಲ. ಆಮೇಲೆ ಚಾ ಪಾನಿ ಏನು ಮಾಡೋದಿಲ್ಲ ಮಾಡ್ತೀವಿ. ನೋಡ್ರಿ ಇಶ್ಯೂ ಹಾಯ್ ಮಾಡತ್ತಾಳ, ಮಾತಾಡ. ಹಾಯ್ ಹಲೋ ಫ್ರೆಂಡ್ಸ್, ಏನು ಮಾಡತ್ತೀರಿ ಕೇಳಿ, ಏನು ಮಾಡತ್ತೀರಿ ಕೇಳಿ ಇಶು. ಹಾಂ, ಫೋಟೋ ತೆಗ್ಯದ, ಫೋಟೋ ತೆಗ್ಯದಲ್ಲ, ಅದು ಮಿರರ್ ಅದ, ಮಿರರ್ ಕನ್ನಡಿ. ಕನ್ನಡಿ ಹಾಂ, ಊಟ ಮಾಡ್ದೆ. ನೀ ಊಟ ಮಾಡಿದಿ? ಏನು ಮಾಡಿದೆ ಊಟ? ಮಾಡಿಲ್ಲ? ಯಾಕೆ ಮಾಡಿಲ್ಲ ಮಮ್ಮ? ಚಾಕಿ ತಿಂದಿದ್ದೀ? ಅಯ್ಯೋ, ಚಾಕಿ ತಿಂದ್ರೆ ಅಲ್ಲಿ ಹುಳ ತಿಂತಾವ ಗೊತ್ತು? ಛೀ ತೆಗಿ, ಛೀ ಛೀ ಛೀ. ಹೊಡಿತದ. ಮಕ್ಕಳು ಮನೆಯಾಗಿದ್ರೆ ಮನೆಯೆಲ್ಲ ಲವ ಅಂತದ್ ನೋಡ್ರಿ. ದಿನ ಎಲ್ಲ ಇಷ್ಟೇ ಮಸ್ತಿ ಇರ್ತದೆ. ಏಕೆಂದು ಹಾಡು ಹಾಡೋದು, ಡ್ಯಾನ್ಸ್ ಮಾಡೋದು. ಇವ್ರ ಮಸ್ತಿ ನೋಡಿನೇ ಅರ್ಧ ಟೈರ್ಡ್ ದೂರ ಆಗ್ತದ. ಇಲ್ಲಿ ನೋಡ್ರಿ ಅಲ್ಮಾರಿ ಒಳಗೆ ಬಟ್ಟೆ ಒಂದು 15 ದಿನ ಆಯ್ತು ನಾನು ನೀಟ್ ಇಟ್ಟಿಲ್ಲ. ಎಲ್ಲ ಆ ಕಡೆ ಈ ಕಡೆ ಹೆಂಗೆ ಬೇಕು ಹಂಗೆ ಬಿದ್ದುಬಿಟ್ಟ. ಸರಿ ಮಾಡಿಡ್ಬೇಕಂತೇಳಿ ಪ್ಲ್ಯಾನ್ ಮಾಡೀನಿ. ದಿನ ಅನ್ಕೋತೀನಿ, ಆಗಲೇ ಇಶು ಮಕ್ಕೊಂಡಾಗೆ ಪಟ ಮಾಡಿ ಸೈಡ್ ಆಗಬೇಕು. ಮಕ್ಕಳು ಬಟ್ಟೆ ದಿನಕ್ಕೊಂದು ಕೆಲಸ ಇರ್ತದೆ ನೋಡ್ರಿ. ಇವ್ರು ಬಟ್ಟೆ ಬೇರೆ ಬೇರೆ ಮಾಡಿ ಇಡೋದು ದೊಡ್ಡ ಕೆಲಸ ಆಗಿರ್ತದೆ. ಫ್ಯಾಮ್ಲಿ ದೊಡ್ಡದಾದಂಗೆ, ಮಕ್ಕಳು ದೊಡ್ಡವರಾದಂಗೆ ಬಟ್ಟೆಗಳು ಹೆಚ್ಚಿಗೆ ಆಗ್ಲತ್ತವ. ಮನೆ ಸ್ವಚ್ಛ ಸರಿಯಾಗಿದ್ರೆ ಮನಸ್ಸು ಶಾಂತ ಅನ್ನಿಸ್ತದ. ಮನೆ ಕೆಲಸ ಮಾಡ್ಕೋತ ಟೈಮ್ ಹೆಂಗೆ ಹೋಗ್ತದೆ ಗೊತ್ತಾಗಲ್ಲ ನೋಡ್ರಿ. ದಿನ ಎಲ್ಲ ಕೆಲಸದಾಗ ಹೋಗ್ತದ. ಬ್ಯಾಕ್ಗ್ರೌಂಡ್ ಒಳಗೆ ಇಶ್ಯೂಂದು ಆವಾಜ್ ಹೊಂಟಿರ್ಬೇಕು ನಿಮ್ಗೆ. ಹಾಡು ಹಾಡ್ಲತ್ತಾಳ. ಯಾಕಂದ್ರೆ ಸಣ್ಣ ಮಾತು, ಸಣ್ಣ ಕ್ವಶನ್ ಭಾಳ ಖುಷಿ ಕೊಡ್ತದ. ಕ್ಯೂಟ್ ಕ್ವಶನ್ ಕೇಳ್ತಾಳ. ಒಂದ್ಸತಿ ಇಂಥ ಕ್ವಶನ್ ಕೇಳ್ತಾಳ, ಅವಕ್ಕೆ ಉತ್ತರನೇ ಗೊತ್ತಿರಲ್ಲ. ಏನಾರ ಒಂದೇಳಿ ಮರೆಸ್ಬಿಡ್ತೀವಿ. ಆಯ್ತು ನೋಡ್ರಿ, ಮಡ್ಚೋದು ಎಲ್ಲ ನೀಟಾಗಿ ಇಡ್ಲತ್ತೀನಿ. ಇವನ್ನ ಎಷ್ಟು ದಿನ ಹಿಂಗೆ ನೀಟಾಗಿರ್ತಾವ ನೋಡ್ಬೇಕಷ್ಟೆ. ನೋಡ್ರಿ ಇಶ್ಯೂ ಎದ್ದು ಊಟ ಮಾಡಿಸ್ಲತ್ತೀನಿ. ನೋಡು ನಕ್ರ ಹಾಕಿನ ಊಟ ಮಾಡೋಕೆ ಎಷ್ಟು ನಕ್ರ ಮಾಡ್ತಾಳೆ. ಕಾಯ್ ಇಶು. ನೋ ಎಲ್ಲೋ, ರೆಡ್. ರೆಡ್ಡೆ ಮಮ್ಮ. ನೋಡ್ರಿ ರಾತ್ರಿ ಊಟಕ್ಕೆ ನಾ ಮಾಡೀನಿ ಬಿಸಿಬೇಳೆ ಭಾತು, ಬೀನ್ಸ್ ಪಲ್ಯ ಮತ್ತು ರೊಟ್ಟಿ ಮಾಡೀನಿ. ಊಟ ಎಲ್ಲ ಆಯಿತು. ಸ್ವಲ್ಪ ವಾಕಿಂಗ್ ಬಂದಿದ್ದೆ ಹೊರಗೆ. ನೋಡ್ರಿ ಇಶು ಗಾರ್ಡನ್ ಒಳಗೆ ಆಟ ಆಡ್ಲತ್ತ. ನಮ್ಮ ಸೊಸೈಟಿ ಗಾರ್ಡನ್ ಅದ. ಡೈಲಿ ಕರ್ಕೊಂಡು ಬರ್ತೀನಿ ಆಕೆಗೆ ರಾತ್ರಿ ಊಟ ಆದ್ಮೇಲೆ.
ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗ್ಯದ ಅಂತ ಅನ್ಕೊಲತ್ತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಸಿಗ್ತೀನಿ ಮುಂದಿನ ವ್ಲಾಗ್. ಬಾಯ್.